ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೇಷು ಕ್ರಿಕ್ ವ್ಲಾಗ್ಸ್. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಸ್ಟೇಡಿಯಂಗೆ ಹೋಗ್ತಾ ಇದ್ದೀನಿ ಮ್ಯಾಚ್ ನೋಡೋಕ್ಕೆ. ಸೊ ಲೆಟ್ಸ್ ಗೋ. ನಮಸ್ಕಾರ ಗಾಯ್ಸ್, RCB ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚ್ಗೆ ಟಿಕೆಟ್ನ ಬುಕ್ ಮಾಡಿದ್ವಿ. ಈ ಮ್ಯಾಚ್ ನೋಡೋಕ್ಕೋಸ್ಕರ ಇವಾಗ ಹೋಗ್ತಾ ಇದ್ದೀವಿ. ಸೊ ಫುಲ್ ನಾನಂತೂ ಎಕ್ಸೈಟಿಂಗ್ ಆಗಿದ್ದೀನಿ. ಹೆಂಗಿರುತ್ತೆ ಸ್ಟೇಡಿಯಮಲ್ಲಿ ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇರುತ್ತೆ ಅಂತ ನಿಜ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ನಮ್ಮ ಜರ್ನಿ ಅಂತೂ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ಸ್ಟೇಡಿಯಮ್ಗೆ 124 ಕಿಲೋಮೀಟರ್ಸ್ ಇದೆ. ನಾವು ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಚಿಂತಾಮಣಿಗೆ ಹೋಗ್ಬೇಕಂದ್ರೆ ಬಿಗ್ ಟಾಸ್ಕ್ ಏನಪ್ಪ ಅಂದರೆ ಈ ರೋಡಲ್ಲಿ ಟ್ರಾವೆಲ್ ಮಾಡೋದು. ಫಸ್ಟ್ 10 ಕಿಲೋಮೀಟರ್ಸ್ ರೋಡ್ ಅಂತೂ ಸರಿ ಇಲ್ಲ, ಬಿಸಿಲು ಬೇರೆ ಈ ರೇಂಜ್ಗೆ ಹೊಡಿತಾ ಇದೆ. ಏನು ಮಾಡೋದು ಹೇಳಿ, ಟ್ರಾವೆಲ್ ಮಾಡಲೇಬೇಕು. ಸ್ಟೇಡಿಯಮ್ಗೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಯಾವ ರೋಡಲ್ಲಾದರೂ ಎಷ್ಟೇ ಕಷ್ಟ ಆದರೂ ಎಷ್ಟೇ ಬಿಸಿಲಿದ್ದರೂ ಟ್ರಾವೆಲ್ ಮಾಡಬೇಕು. ಈಗ ತಾನೇ ಚಿಂತಾಮಣಿಗೆ ಎಂಟ್ರಿ ಕೊಟ್ಟಿದ್ದೀವಿ. ಇಲ್ಲಿಂದ ನೆಕ್ಸ್ಟ್ ಟಾಸ್ಕ್ ಏನಪ್ಪ ಅಂದರೆ ಹೊಸಕೋಟೆ ಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಹೋಗ್ಬೇಕಾ, ಇಲ್ಲಾಂದರೆ ಶಿಲಘಟ್ಟ ವಿಜಯಪುರ ಮೇಲೆ ಹೋಗ್ಬೇಕಂತ ನೋಡ್ತಾ ಇದ್ದೀವಿ. ಹೊಸಕೋಟೆ ಮೇಲೆ ಹೋದರೆ ಟ್ರಾಫಿಕ್ ಜಾಸ್ತಿ ಇರುತ್ತೆ, ಇಲ್ಲಾದರೆ ಹೆಬ್ಬಾಳ ಹೈವೇ ಹೋಗ್ಬಿಟ್ರೆ ಇನ್ಯಾವುದು ಆ ರೇಂಜ್ ಟ್ರಾಫಿಕ್ ಇರೋ ಸೀನ್ ಇಲ್ಲ. ಮೇ ಬಿ ವಿಜಯಪುರ ಕಡೆಯಿಂದ ಹೋದರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್. ಬಿಸಿಯೆಸ್ಟ್ ರೋಡ್ ಇನ್ ಚಿಂತಾಮಣಿಗೆ ಎಂಟ್ರಿ ಕೊಟ್ಟಿದ್ದೀವಿ. ಇಲ್ಲಂತೂ ಯಾವಾಗಾದರೂ ಬನ್ನಿ, ಟ್ರಾಫಿಕ್ ಅಂತೂ ಗ್ಯಾರಂಟಿ. ಇಲ್ಲಿಂದ ನೋಡಿ ಸಖತ್ತಾಗಿ ವ್ಯೂ ಕಾಣಿಸ್ತಾ ಇದೆ, ಆಂಜನೇಯ ಸ್ವಾಮಿ ಬೆಟ್ಟ. ಇಲ್ಲಿಂದ ಚಿಂತಾಮಣಿ ಅಂತೂ ಸಖತ್ತಾಗಿರುತ್ತೆ, ಒಳ್ಳೆ ವ್ಯೂ. ಇವ್ನು ನೋಡಿ ಅವನೋ ಕಾರ್ ಹಾಕ್ಕೊಂಡು ಎಷ್ಟು ಧೂಳು ಇಟ್ಕೊಂಡು ರೋಡಿಗೆ ಬಂದಿದ್ದಾನೆ ನೋಡಿ. ಇಲ್ಲಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಅಟ್ಲೀಸ್ಟ್ 20 ಮಿನಿಟ್ಸ್ ಇಡಿಸುತ್ತೆ. ಇಲ್ಲಿಂದ ನಾವು ಚಿಂತಾಮಣಿ ಔಟ್ಸೈಡ್ ಹೋಗಬೇಕು ಅಂದರೆ ಈ ನೋಡಿ ಯಾವ ರೇಂಜಿಗೆ ಟ್ರಾಫಿಕ್ ಇರುತ್ತೆ. ಒಬ್ಬನು ರೂಲ್ ಫಾಲೋ ಮಾಡಿದ್ರೆ ಹೆಂಗೆ ಸಿಕ್ಕರೆ ಹಂಗೆ ನುಗ್ತಾನೆ ಇರ್ತಾರೆ. ಫೈನಲಿ ವಿಜಯಪುರ ಮೇಲೆ ಹೋಗೋಣ ಅಂತ ಡಿಸೈಡ್ ಆಗಿದ್ದೀವಿ. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಶಿಲಘಟ್ಟ. ಇಲ್ಲಿಂದ ಶಿಲಘಟ್ಟ 20 ಕಿಲೋಮೀಟರ್ಸ್ ಇದೆ. ಸಖತ್ತಾಗಿದೆ ವೆದರು, ಪ್ರಾಬ್ಲಮೇ ಇಲ್ಲ. ನಮ್ಮ ಅಣ್ಣ ಅಂತೂ ಒಳ್ಳೆ ಜೋಶಲ್ಲಿದ್ದಾನೆ ಗಾಡಿ ಓಡಿಸೋಕ್ಕೆ. ಹೆಂಗಿದೆ ಎಕ್ಸ್ಪೀರಿಯನ್ಸ್? ಫಸ್ಟ್ ಟೈಮ್ ಸಖತ್ ಬಿಸಿಲಿದೆ, ಓಡ್ಸೋಕ್ಕಾಗ್ತಾಯಿಲ್ಲ. ನೀನು ಒಂದು ಗಾಡಿ ಓಡಿಸಿದ್ರೆ ಒಳ್ಳೆಯದು. ತುಂಬ ಎಕ್ಸೈಟ್ ಆಗಿದ್ದೀನಿ ಸ್ಟೇಡಿಯಂ ನೋಡಬೇಕು ಅಂತ. ಸಖತ್ ಅಂದರೆ ಸಖತ್ ಎಕ್ಸೈಟ್ ಆಗಿದ್ದೀನಿ. ಎಷ್ಟು ಬೇಗ ಹೋಗ್ಬೇಕೋ ಅಷ್ಟು ಬೇಗ ಹೋಗಿ ಟ್ರೈ ಮಾಡ್ತಾಯಿದ್ದೀನಿ. ಇಲ್ಲಿಂದ ವಿಜಯಪುರ ದಾಟ್ಕೊಂಬಿಟ್ರೆ ರೋಡ್ ಇನ್ನೂ ಚೆನ್ನಾಗಿದೆ. ಅಲ್ಲಿಂದ ವೆದರು ಸಖತ್ತಾಗಿರುತ್ತೆ. ಒಂದು 4 ಗಂಟೆ 5 ಗಂಟೆ ಆಗೋ ಟೈಮ್ಗೆ ಒಂಥರ ಕೂಲ್ ವೆದರ್ ಬರುತ್ತಲ್ಲ, ಅವಾಗಿಂದ ಸಖತ್ತಾಗಿರುತ್ತೆ ಇನ್ನೂ ಮಜಾ. ವಿಜಯಪುರ ಹೋಗೋ ರೋಡಲ್ಲಿ ತುಂಬ ಮರಗಳಿವೆ, ತುಂಬ ತಣ್ಣಗಿರುತ್ತೆ ವಾತಾವರಣ, ಸಖತ್ತಾಗಿರುತ್ತೆ. ಬೈಕ್ ರೈಡಿಂಗ್ ಓಡ್ಸೋಕ್ಕೆ ಮಾತ್ರ ಸೂಪರ್ ಆಗಿರುತ್ತೆ ರೋಡಲ್ಲಿ. ರೋಡ್ ಅಂದರೆ ಇದಪ್ಪ, ವಿಜಯಪುರ ರೋಡ್ ಅಂತೂ ಶಿಲಘಟ್ಟ ಟು ವಿಜಯಪುರಕ್ಕೆ ಹೋಗೋ ರೋಡ್ ಅಂತೂ ಅಲ್ಟಿಮೇಟ್ ಅಷ್ಟೇ. ಈ ಮರಗಳಲ್ಲಿ ತಣ್ಣಗೆ ಗಾಳಿ ಹೊಡಿತಾ ಇದೆ. ಈ ಥರ ಇರೋ ಸಿಚುವೇಶನಲ್ಲಿ ಗಾಡಿ ಓಡಿಸ್ತಾ ಇದ್ರೆ ಮಜಾನೇ ಬೇರೆ. ನೋಡಪ್ಪ, ನಿನ್ನ ಫೇವ್ರೇಟ್ ರೋಡ್ ಬಂದಿದೆ, ಹೆಂಗಿದೆ ಎಕ್ಸ್ಪೀರಿಯೆನ್ಸು? ತುಂಬ ಸಖತ್ತಾಗಿದೆ, ತಣ್ಣಗಿದೆ. ಗಾಡಿ ಓಡಿಸೋಕ್ಕೆ ತುಂಬ ಅಂದರೆ ತುಂಬ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ ಗಾಡಿ ಓಡಿಸೋಕ್ಕೆ. ಈ ಥರ ರೋಡ್ ಬೆಂಗಳೂರಿಗೂ ಇದ್ದರೆ ಚೆನ್ನಾಗಿರುತ್ತೆ, ಬಟ್ ಏನು ಮಾಡೋಕ್ಕಾಗುತ್ತೆ, ಈ ಥರ ಇರಲ್ಲ. ವಿಜಯಪುರ ದೇವನಹಳ್ಳಿ ದಾಟ್ಬಿಟ್ಟು ನಾವು ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದೀವಿ. ಇಲ್ಲಿಂದ ನಮಗಿರೋ ಬಿಗ್ ಟಾಸ್ಕ್ ಏನಪ್ಪ ಅಂದರೆ ಸ್ಟೇಡಿಯಮ್ಗೆ ರೀಚ್ ಆಗೋದು ಈ ಟ್ರಾಫಿಕ್ಕಲ್ಲಿ. ಇಲ್ಲವರೆಗೂ ಏನು ಟ್ರಾಫಿಕ್ ಇಲ್ಲ, ಈಸಿಯಾಗಿ ಬಂದುಬಿಟ್ಟಿದ್ದೀವಿ. ಬಟ್ ಇಲ್ಲಿಂದ ಟ್ರಾಫಿಕ್ ಇರುತ್ತೆ. ಯಲಹಂಕ ದಾಟೋವರೆಗೂ ಏನು ಟ್ರಾಫಿಕ್ ಇರಲ್ಲ, ಬಟ್ ಯಲಹಂಕ ದಾಟ ತಕ್ಷಣ ನಮಗೆ ಬಿಗ್ಗೆಸ್ಟ್ ಟಾಸ್ಕ್ ಏನಪ್ಪ ಅಂದರೆ ಹೆಬ್ಬಾಳ ಫ್ಲೈಓವರ್ ದಾಟೋದು. ನಿಮ್ಗೆ ಗೊತ್ತಿರುತ್ತಲ್ಲ, ಹೆಬ್ಬಾಳ ಫ್ಲೈಓವರ್ ಒನ್ ಆಫ್ ದಿ ಬಿಸಿಯೆಸ್ಟ್ ರೋಡ್, ಯಾವಾಗೂ ಟ್ರಾಫಿಕ್ ಇರುತ್ತೆ. ಅದಂತೂ ದಾಟ್ಕೊಂಬಿಟ್ರೆ ಮತ್ತು ಪ್ರಾಬ್ಲಮ್ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಬಟ್ ನನಗೆ ಯಾಕೋ ಇವತ್ತು ಅನಿಸ್ತಾ ಇದೆ ಟ್ರಾಫಿಕ್ ಇರಲ್ಲ, ಬರೀ ಇದ್ರೂ ಮೂವಿಂಗ್ ಟ್ರಾಫಿಕ್ ಇರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ನನಗೆ ಈ ಹೈವೇಗಳಲ್ಲಿ ಏನಪ್ಪ ಇಷ್ಟ ಆಗುತ್ತೆ ಅಂದರೆ, ಕಾರುಗಳು ಹೋಗ್ತಾ ಇದ್ದಾಗ ಹೀಟ್ ಗಾಳಿ ಹೊಡಿಯುತ್ತೆ ನೋಡಿ, ಅದಂತೂ ನಂಗೆ ಅದೇನೋ ಗೊತ್ತಿಲ್ಲ, ಬಲ ಇಷ್ಟ. ನಮ್ಮ ಅಣ್ಣ ಬೈತಾ ಇದ್ದಾನೆ, ನಿಂಗೆ ಬಲ ಇರುತ್ತಂತೆ, ನನಗೆ ಗಾಡಿ ಓಡಿಸೋದು ನನಗೆ ಗೊತ್ತಾಗುತ್ತೆ, ಗಾಡಿ ಓಡಿಸ್ಬಾರೋ ಅಂದರೆ ವಿಡಿಯೋ ತಗೊಂಡಿದ್ದೀಯ ಅಂತ ಬೈತಾ ಇದ್ದಾನೆ. ಏನು ಮಾಡೋಣ ಹೇಳಿ. ನೋಡಿ, ಹೆಬ್ಬಾಳ ಫ್ಲೈಓವರ್ ಬಂದ ತಕ್ಷಣ ಟ್ರಾಫಿಕ್ ಸ್ಟಾರ್ಟ್ ಆಯಿತು. ಬಟ್ ನೀವು ಮೊದಲೇ ಹೇಳಿದ್ದೆ ನಂಗೆ ಯಾಕೋ ಆಯಿತು ಟ್ರಾಫಿಕ್ ಕಮ್ಮಿ ಇರ್ಬೋದು, ಇದ್ರೂ ಮೂವಿಂಗ್ ಟ್ರಾಫಿಕ್ ಇರುತ್ತೆ ಅಂತ. ನೋಡಿ, ನನ್ನ ಗೆಸ್ ಕರೆಕ್ಟ್ ಆಯಿತು, ಮೂವಿಂಗ್ ಟ್ರಾಫಿಕ್ಕೇ ಇದೆ. ಬಟ್ ನನಗೇನಪ್ಪ ಈ ಟ್ರಾಫಿಕಲ್ಲಿ ಇಷ್ಟ ಆಗಲ್ಲ ಅಂದರೆ, ಸುಮ್ಮನೆ ಹಾರನ್ಗಳು ಹಾಕ್ತಾ ಇರ್ತಾರೆ ಈ ಬಸ್ಸುಗಳು ಕಾರುಗಳವರು. ಎಷ್ಟು ಇರಿಟೇಟಿಂಗ್ ಆಗುತ್ತೆ ಅಂದರೆ, ಆ ಜಾಗನೇ ಇರಲ್ಲ, ಆ ಮೂವ್ ಆಗೋಕ್ಕೆ ಪಾಪ ಅವ್ರಿಗೆ ಜಾಗನೇ ಇರಲ್ಲ. ಸುಮ್ಮನೆ ಹಾರನ್ ಹೊಡಿತಾ ಇರ್ತಾರೆ. ಅವ್ರು ಎಲ್ಲಂತ ಹೋಗ್ತಾರೆ ಹೇಳಿ ಪಾಪ ಗಾಡಿಗಳವರಂತೂ. ಎಷ್ಟು ಇರಿಟೇಟ್ ಆಗುತ್ತೆ ಅಂದರೆ ಹಾರನ್ ಸೌಂಡ್ ಅಂತೂ ಸಿಕ್ಕಾಪಟ್ಟೆ ಇರಿಟೇಟ್ ಆಗುತ್ತೆ. ನಿಮಗೂ ಅಷ್ಟೇನಾ? ಸ್ಟೇಡಿಯಂ ಹತ್ರ ರೀಚ್ ಆಗಿಬಿಟ್ವಿ, ನನಗೆ ಒಂದೇ ಸೌಂಡ್ ಕೇಳಿಸ್ತಾ ಇರೋದು, ಜರ್ಸಿ ಬೇಕಾ, ಜರ್ಸಿ ಅಂತ. ನನ್ನ ಹತ್ರ ಆಲ್ರೆಡಿ ಜರ್ಸಿ ಇದೆ, ನನಗಂತೂ ಜರ್ಸಿ ಬೇಡ. ನೋಡಿ ಜನ ಸಾಗರ ಯಾವ ರೀತಿ ಇದೆ. ಇನ್ನು 5:30 ಆಗ್ತಾಯಿದೆ, ಬಟ್ 5:30 ಈ ರೇಂಜ್ ಜನ ಇದ್ದಾರೆ ಅಂದರೆ ಇನ್ನು 6:30 ಆದರೆ ಇನ್ನೂ ಜನ ಬರ್ತಾರೆ. WPLಗೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ಈ ರೇಂಜ್ ಜನ ಅಂದರೆ ನಿಜ ಇದು ಒಂಥರ ಒಳ್ಳೆ ವಿಷಯನೇ. ಕ್ರಿಕೆಟ್ನ ಯಾವುದೇ ಮೆನ್ಸು ವುಮೆನ್ಸ್ ಅಂದಿರೋ ಸಪೋರ್ಟ್. ಟಿಕೆಟ್ನ ಸ್ಕ್ಯಾನ್ ಮಾಡ್ಕೊಂಡು ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ನೋಡಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಯಾವ ರೀತಿ ಇದೆ ಅಂತ ಲೈಫಲ್ಲಿ ಫಸ್ಟ್ ಟೈಮ್
ಒಳಗಡೆ ಎಂಟ್ರಿ ಕೊಟ್ಟಿದ್ದೀನಿ ಸ್ಟೇಡಿಯಮಲ್ಲಂತೂ. ನಿಜ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ನನಗಂತೂ. ನನಗಿನ್ನೂ ಬಿಲೀವ್ ಮಾಡ್ತಾಯಿಲ್ಲ ನಾನು ಸ್ಟೇಡಿಯಂ ಒಳಗಡೆ ಬಂದಿದ್ದೀನಿ ಅಂತ. ನೋಡಿ ಇನ್ನೂ ಜನ ಕಮ್ಮಿ ಇದ್ದಾರೆ, ಇನ್ನೂ ಇಲ್ಲ 5:30 ಮಾತ್ರ ಆಗಿದೆ. ಫುಲ್ ಕ್ರೌಡ್ ಆದರೆ ಇನ್ನೂ ಸಕ್ಕತ್ತಾಗಿರ್ತಾರೆ. ನೋಡಿ ಪ್ಲೇಯರ್ಸ್ ಎಲ್ಲ ಎಂಟ್ರಿ ಕೊಟ್ಟು ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ದಿಲ್ ಖುಷ್. ನಾನಂತೂ ಜಸ್ಟ್ ಎಂಜಾಯ್ ಮಾಡ್ತಾಯಿದ್ದೀನಿ ಈ ಮೂಮೆಂಟ್ನ ಅಷ್ಟೇ. ಇಲ್ಲಿ ನೋಡಿ ನಮ್ಮ ಕಣ್ಣು ಮುಂದೆನೇ ನಮ್ಮ RCB ಅವರು ಫೀಲ್ಡಿಂಗ್ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಫೀಲ್ಡಿಂಗು ಕ್ಯಾಚಿಂಗು ಸಖತ್ತಾಗಿದೆ ಇದಂತೂ ನೋಡೋಕ್ಕೆ. ನಮ್ಮ ಕಣ್ಣು ಮುಂದೆ ಇವ್ರು ಪ್ರಾಕ್ಟೀಸ್ ಮಾಡ್ತಾರೆ. ಇಷ್ಟು ದಿನ ಟಿ ವಿಲಿ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ವಿ, ಲೈಫಲ್ಲಿ ಫಸ್ಟ್ ಟೈಮ್ ಲೈವಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀವಿ. ನೋಡಿ ಗಾಯ್ಸ್, ಇಲ್ಲಿ ಸ್ಮೃತಿ ಮಂದಣ್ಣ ಅವರು ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಲೆಫ್ಟ್ ಹ್ಯಾಂಡರ್ ತಾನು ನಿಮ್ಮ ಕ್ಯಾಮ್ರಾ ಕಾಣಿಸ್ತಾ ಇರ್ಬೋದು. ಜಸ್ಟ್ ಆ ಬ್ಯಾಟಿಂಗ್ ಸ್ಟೈಲ್ ನೀವು ನೋಡ್ರೆ ಗೊತ್ತಾಗ್ಬಿಡುತ್ತೆ ಅದು ಸ್ಮೃತಿ ಮಂದಣ್ಣ ಅಂತ. ಸಖತ್ತಾಗಿದೆ ಇದಂತೂ. ನೋಡಿ ಬ್ಯಾಟಿಂಗ್ ಯಾವ ರೇಂಜ್ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ ಅಂತ. ನೋಡಿ ಒಳ್ಳೊಳ್ಳೆ ಕವರ್ ಡ್ರೈವ್ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ ನಮ್ಮ ಸ್ಮೃತಿ ಮಂದಣ್ಣ ಅವರು. ನೋಡಿ ಗಾಯ್ಸ್, ಕತ್ತಲಾಗ್ತಾ ಬಂತು. 6:42 ಆಗಿದೆ. ಪಿಚ್ ಇನ್ಸ್ಪೆಕ್ಷನ್ ನಡೀತಾ ಇದೆ. ಬ್ಯಾಟಿಂಗಾ ಬೌಲಿಂಗಾ ಪಿಚ್ ಯಾವ ರೀತಿ ಇರುತ್ತೆ ಅಂತ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ. ಕ್ರೌಡ್ ಇನ್ನೂ ಬಂದಿಲ್ಲ, ಬಟ್ ನೋಡಿ ಯಾವ ರೀತಿ ಕ್ರೌಡ್ ಇದೆ ಅಂತ. ನಮ್ಮ ಸ್ಟೇರಲ್ಲಿ ಮಾತ್ರ ಸಖತ್ತಾಗಿ ಕ್ರೌಡ್ ಇದೆ. ಆಪೋಸಿಟಲ್ಲಿ ನಿಮಗೆ ಇಲ್ಲದೇ ಇರ್ಬೋದು, ಬಟ್ ನಮ್ಮ ಬ್ಯಾಕ್ ಸೈಡು ನಮ್ಮ ಡೌನ್ ಸೈಡ್ ಅಂತೂ ಸಖತ್ತಾಗಿ ಕ್ರೌಡ್ ಇದ್ದಾರೆ. ನೋಡಿ ಇನ್ನೂ ಮ್ಯಾಚ್ ಸ್ಟಾರ್ಟ್ ಆಗಿಲ್ಲ. ಮ್ಯಾಚ್ ಸ್ಟಾರ್ಟ್ ಆಗೋಲ್ಲ. ಇನ್ನೂ ಯಾವ ರೇಂಜ್ ಕ್ರೌಡ್ ಬರ್ತಾರೆ ಅಂತ ನೋಡಬೇಕು. ನಮ್ಮವರೆಲ್ಲ ವಾರ್ಮಪ್ಗಳು ಮಾಡಿ ನೋಡಿ ನಮ್ಮ ಬ್ಯಾಕ್ ಸೈಡ್ ಕ್ರೌಡ್ ಯಾವ ರೀತಿ ಇದೆ ಅಂತ. ಫುಲ್ ಎಲ್ಲರೂ ಜೋಶಲ್ಲಿದ್ದಾರೆ. ಸಖತ್ತಾಗಿರೋ ಫ್ಲಾಗ್ಗಳು ಎತ್ಕೊಂಡು RCB ಅಂತ ಚೀಟ್ ಮಾಡ್ತಾ ಇದ್ದಾರೆ. ಸೊ ಸೌಂಡ್ ನಿಮ್ಗೆ ಕೇಳಿಸ್ತಾ ಇರ್ಬೋದು. ಸಾಂಗ್ಸ್ ಹಾಕಿದ್ದಾರೆ, ಕಾಪಿರೈಟ್ ಕ್ಲೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸೌಂಡ್ ಆಫ್ ಮಾಡಿದ್ದೀನಿ. ನೋಡಿ ಸಖತ್ತಾಗಿ ಎಲ್ಲರೂ ಫುಲ್ ಎಕ್ಸೈಟ್ ಆಗಿದ್ದಾರೆ ಮ್ಯಾಚ್ ನೋಡೋಕ್ಕಂತೂ. ನೋಡಿ ಫೈನಲಿ ಟಾಸ್ ಟೈಮು. ಇಬ್ಬರು ಕ್ಯಾಪ್ಟನ್ಸು ಸ್ಮೃತಿ ಮಂದಣ್ಣ ಮತ್ತು ಮೆಗ್ಲೆನಿಗೆ ಬಂದು ನಿಂತ್ಕೊಂಡಿದ್ದಾರೆ ಟಾಸ್ಗೆ. ಇನ್ನೂ 50 ಸೆಕೆಂಡ್ಸ್ ಇದೆ. ಬಂದು ನಿಂತ್ಕೊಂಡು ಜಸ್ಟ್ ಏನೋ ಕಾನ್ವರ್ಸೇಷನ್ ಮಾಡ್ಕೊತಾ ಇದ್ದಾರೆ. ಸ್ಟೇಡಿಯಂ ಅಂತೂ ರೊಚ್ಚಿ ಗೆದ್ದಿದೆ. ಟಾಸ್ ಏನಾದರೂ ಬೆಂಗಳೂರು ಗೆದ್ದುಬಿಟ್ರೆ ಗೂಸ್ ಬಂಪ್ಸ್ ಮೂಮೆಂಟ್ಸ್ ಬರುತ್ತೆ. ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಟಾಸ್ ಗೆಲ್ಲಬೇಕು, ಬ್ಯಾಟಿಂಗ್ ತಗೋಬೇಕು ಅಂತ. ನೋಡೋಣ ಯಾರು ಟಾಸ್ ಗೆಲ್ತಾರೆ ಅಂತ. ನೋಡಿ ನಮ್ಮ RCB ಟಾಸ್ ಗೆದ್ಬಿಟ್ಟು ಬೌಲಿಂಗ್ ತೊಗೊಂಡಿದ್ದಾರೆ. ಅದಕ್ಕೆ ನೋಡಿ ಸೆಲೆಬ್ರೇಷನ್ಸ್ ಯಾವ ರೀತಿ ಇದೆ ಅಂತ. ಫುಲ್ RCB ಅಂತ ಚೀಟ್ ಮಾಡ್ತಾ ಇದ್ದಾರೆ. ಸ್ಟೇಡಿಯಂ ಅಂತೂ ಫುಲ್ ಪ್ಯಾಕ್ ಆಗಿಬಿಟ್ಟಿದೆ. ನಮ್ಮ RCB ಹೆಂಗೋ ಟಾಸ್ ಗೆದ್ಬಿಟ್ಟು ಬೌಲಿಂಗ್ ತೊಗೊಂಡಿದ್ದಾರೆ. ಇವಾಗ ಸ್ಕ್ರೀನಲ್ಲಿ ನಿಮ್ಗೆ ನೋಡ್ತಾ ಇರ್ತೀರಾ, ಪ್ಲೇಯಿಂಗ್ 11 ಡಿಸ್ಪ್ಲೇ ಮಾಡ್ತಾಯಿದ್ದಾರೆ. ಇಲ್ಲಿ ಸ್ಮೃತಿ ಮಂದಣ್ಣ ಹೆಸರು ಬಂದಿದ್ದಕ್ಕೆ ಸ್ಟೇಡಿಯಂ ಅಂತ ಫುಲ್ ಟೋಟಲಾಗಿ ಒಂದು 20-25 ಸಾವಿರ ಜನ ಇರ್ತಾರೆ. ಟೋಟಲ್ ಎಲ್ಲರೂ ಸ್ಮೃತಿ ಅಂತ ಹೋಗ್ತಾಯಿದ್ರೆ ಈ ಸೌಂಡ್ ಕೇಳೋಕ್ಕೆ ಮಜಾನೇ ಬೇರೆ ಬಿಡಿ. ಲೈಫಲ್ಲಿ ಒನ್ ಟೈಮ್ ಆದರೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಸ್ಟೇಡಿಯಮಲ್ಲಿ ಈ ಥರದ್ದು ನಮ್ಮ RCB ಮ್ಯಾಚ್ಗೆ. ನೋಡಿ ಮ್ಯಾಚ್ ಸ್ಟಾರ್ಟ್ ಆಗ್ತಾಯಿದೆ. ಮ್ಯಾಚ್ ಸ್ಟಾರ್ಟ್ ಆಗಬೇಕು ಅಂದರೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಬೇಕು. ನೋಡಿ ಇಲ್ಲಿ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತಾಯಿದೆ. 4, 3, 2, 1 ಲೆಟ್ಸ್ ಗೋ. ಫಸ್ಟ್ ಬಾಲ್ ಏನಾಗುತ್ತೋ ಗೊತ್ತಿಲ್ಲ. ರೇಣುಕಾ ಠಾಕೂರ್ ಸಿಂಗ್ ಬೌಲಿಂಗ್ ಮಾಡ್ತಾಯಿದ್ದಾರೆ. ಯಾಕೋ ಸ್ಟಾಪ್ ಆಯಿದ್ರು. ನೆಕ್ಸ್ಟ್ ಮತ್ತೆ ರೀಬಾಲ್ ಮಾಡ್ತಾರೆ. ನೋಡಿ ಫಸ್ಟ್ ಬಾಲ್ ಏನಾಗುತ್ತೋ ಗೊತ್ತಿಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅಟ್ಲೀಸ್ಟ್ 170-180 ರನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಫಸ್ಟ್. ಯಾಕಂದರೆ ಅವರು ಬ್ಯಾಟಿಂಗ್ ಚೆನ್ನಾಗಿದ್ದಾರೆ. ಶಫಾಲಿ ವರ್ಮಾ, ಮೆಗ್ಲೆನಿಂಗ್ ಅವರೆಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಫಸ್ಟ್ ರಿವ್ಯೂ ತೊಗೊಂಡಿದ್ದಾರೆ ನಮ್ಮ RCB ಅವರು. ನೋಡೋಣ ಏನಾಗುತ್ತೋ. ಹಾರ್ಟ್ ಬೀಟ್ ಸೌಂಡ್ ಸಖತ್ತಾಗಿದೆ. ಡುಕ್ 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 ಅಂತ. ಈ ಟಿ ವಿಲಿ ಎಕ್ಸ್ಪೀರಿಯೆನ್ಸೇ ಬೇರೆ, ಸ್ಟೇಡಿಯಮಲ್ಲಿ ಎಕ್ಸ್ಪೀರಿಯೆನ್ಸೇ ಬೇರೆ ಈ ರಿವ್ಯೂ ತೊಗೊಳ್ಳೋದು. ನೋಡೋಣ ಏನಾಗುತ್ತೋ. ನಾಟ್ ಔಟ್ ಅಂತ ಬಂತು. ವಾ ಮೇಸೆಡ್ ಇಟ್. ವೈ ಓ RCB ಏನೇ ಬರಲಿ RCB ಅಂತ ಹಾಡಾಕಿದ್ದಾರೆ. ಸ್ಟೇಡಿಯಮಲ್ಲಿ ಈ ಹಾಡಾಕ್ಬಿಟ್ರೆ ಬಿಟ್ಬಿಡ್ತೀವ. ನಾರ್ಮಲ್ಲಾಗೆ ನಾವೆಲ್ಲ ಈ ಹಾಡಾಕ್ಬಿಟ್ರು. ಈ ಹಾಡ್ಗಂತೂ ಬಿಗ್ ಫ್ಯಾನ್ಸ್ ನಾವು. ಅದು ಸ್ಟೇಡಿಯಮಲ್ಲಿ ಅದು ನಮ್ಮ RCB ಮ್ಯಾಚ್ಗೆ ಈ ಹಾಡಾಕ್ಬಿಟ್ರೆ ನಮ್ಮವ್ರು ಬಿಟ್ಬಿಡ್ತಾರ. ಫುಲ್ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಸ್ಟೇಡಿಯಮ್ ಎಲ್ಲ, ಫ್ಲ್ಯಾಗ್ಸ್ ಎಲ್ಲ ಎತ್ಕೊಂಡು.
ಸ್ಮಿತಿ ಮಂದಣ್ಣ ಅಂತೂ ಎಕ್ಸ್ಪ್ಲೋಸಿವ್ ಸ್ಟಾರ್ಟ್ ಕೊಡ್ತಾ ಇದ್ದಾರೆ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ. ಪವರ್ ಪ್ಲೇನ ಸಖತ್ತಾಗಿ ಯೂಸ್ ಮಾಡ್ಕೊತಾ ಇದ್ದಾರೆ ನಮ್ಮ ಸ್ಮಿತಿ ಮಂದಣ್ಣ. ಶೋಪಿ ಡಿವೈನ್ ಯಾಕೋ ಇವತ್ತು ಅಷ್ಟು ಒಳ್ಳೆ ಟಚ್ಚಲ್ಲಿ ಕಾಣಿಸ್ತಾ ಇಲ್ಲ, ಬಟ್ ನಮ್ಮ ಸ್ಮಿತಿ ಮಂದಣ್ಣ ಅಂತೂ ಒಳ್ಳೆ ಫಾರ್ಮಲ್ಲಿ ಬಂದುಬಿಟ್ಟಿದ್ದಾರೆ. ಇವತ್ತು ಏನಾದರೂ ಮಾಡಲಿ 50 ಹೊಡಿಲೇಬೇಕು ಅನ್ನೋ ಬಂದಿದ್ದಾರೆ. ನನಗಂತೂ ಸ್ಟೇಡಿಯಮಲ್ಲಿ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಯಾವುದಪ್ಪ ಅಂದರೆ ಅದಿದೆ ಗೈಸ್. ಸ್ಟೇಡಿಯಮ್ ಎಲ್ಲ ಟಾರ್ಚ್ ಹಾಕ್ಬಿಟ್ಟು ಜಸ್ಟ್ ಹಿಂಗೆ ಮೂವ್ ಮಾಡ್ತಾಯಿದ್ದಾರೆ ಮೊಬೈಲ್ನ, ನೋಡೋಕ್ಕೆ ಮಜಾನೇ ಬೇರೆ. ಇವ್ರಿನ್ನೂ ಹೆಡ್ಲೈಟ್ಸ್ ಆಫ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡ್ರಿ, ಇವ್ರು ಆಫ್ ಮಾಡೋಂಗೆ ಕಾಣಿಸ್ತಾ ಇಲ್ಲ. ಕ್ಯಾಮ್ರಲ್ಲಿ ಆ ರೇಂಜ್ ಕಾಣಿಸ್ತಾ ಇರ್ಬೋದು, ಇರಿ ಬ್ರೈಟ್ನೆಸ್ ಬೇಕಾದ್ರೆ ಲೋ ಮಾಡ್ತೀನಿ ನೋಡಿ, ಇವಾಗ ಕಾಣಿಸ್ತಾ ಇದೆಯೋ ಸ್ಟೇಡಿಯಮ್ ಎಲ್ಲ ಫುಲ್ ಟಾರ್ಚ್ ಆಡ್ಬಿಟ್ಟು ಮೊಬೈಲ್ನ ಮೂವ್ ಮಾಡ್ತಾ ಇದ್ದಾರೆ. ಇದಂತೂ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ನನಗೆ. ಸ್ಮಿತಿ ಮಂದಣ್ಣ ಅವ್ರು ಔಟ್ ಆದಮೇಲೆ ಸ್ಕೋರೇ ಬರ್ತಾಯಿಲ್ಲ. WPL ಸ್ಮಿತಿ ಮಂದಣ್ಣ ಅವರು ಫಸ್ಟ್ ಆಫ್ ಸೆಂಚುರಿ ಹೊಡೆದ್ಬಿಟ್ಟು ಸಖತ್ ಇನ್ನಿಂಗ್ಸ್ ಆಡ್ಬಿಟ್ಟು ಹೋದರು, ಬಟ್ ಅವ್ರು ಔಟ್ ಆದಮೇಲೆ ರನ್ಸೇ ಬರ್ತಾಯಿಲ್ಲ. ಇವ್ರು ನೋಡ್ರೆ ಸ್ಟ್ರೈಕ್ ರೊಟೇಟ್ ಮಾಡೋಕ್ಕೂ ಇದು ಮಾಡ್ತಾಯಿದ್ದಾರೆ, ಇಲ್ಲ ಬರೀ ಸಿಂಗಲ್ಸ್ ಬರ್ತಾಯಿದೆ. 4, 6 ಅಂತೂ ನೋಡೋಕ್ಕೆ ಸಿಗ್ತಾನೆ ನಮಗೆ. ಮೇಘನ ಅಂತೂ ಫಸ್ಟಿನ ಮ್ಯಾಚ್ ಸಖತ್ತಾಗಿ ಆಡ್ರು, ಬಟ್ ಯಾಕೋ ಸ್ಟ್ರೈಕ್ ರೊಟೇಟ್ ಮಾತ್ರ ಮಾಡ್ತಾಯಿದ್ದಾರೆ, 4, 6 ಟಾರ್ಗೆಟ್ ಮಾಡೋಕ್ಕೆ ನೋಡ್ತಾ ಇಲ್ಲ. ಇಲ್ಲಿ ಮೆಕ್ಲೆನಿಂಗ್ ಕ್ಯಾಪ್ಟನ್ಸ್ ಅಂತೂ ಸಖತ್ತಾಗಿ ಮಾಡ್ತಾಯಿದ್ದಾರೆ, ಒಂಚೂರು ಬಿಟ್ಕೊಡ್ತಾ ಇಲ್ಲ. RCB ಅಂತೂ ಗೆಲ್ಲೋಂಗೆ ಕಾಣಿಸ್ತಾ ಇಲ್ಲ. ಸ್ಟೇಡಿಯಮ್ ಅಂತೂ ಪಿನ್ ಡ್ರಾಪ್ ಸೈಲೆನ್ಸ್ ಆಗೋಗಿದೆ. RCB ಅಂತ ಇದ್ರೆ ಇಷ್ಟೊತ್ತಿವಾಗ ಎಲ್ಲರೂ ಸೈಲೆಂಟ್ ಆಗೋಗಿದ್ದಾರೆ ನೋಡಿ, ಎಲ್ಲರೂ ಆಚೆ ಹೊಟ್ಟೋಗ್ತಾ ಇದ್ದಾರೆ, ಇನ್ನೇನು ಗೆಲ್ಲಲ್ಲ ಬಿಡು ಅಂತ ಹೇಳ್ಬಿಟ್ಟು. ಇನ್ನೂ 1 hour ಇದೆ, ಬಟ್ ಪ್ರಾಬ್ಲಮ್ ಇಲ್ಲ, ಗೆದ್ದರು ಸೋತರು ಆಲ್ವೇಸ್ RCB ಅಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ ಗಾಯ್ಸ್. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.